ಮಕ್ಕಳ ಶಾಲೆ ಇದೆ, 10 ವರ್ಷ ಆದ್ಮೇಲೆ ಮಾಡೋಣ, 20, ಆ ಥರ ಅದು ಸಂಭವ ಇಲ್ಲ. 10 ವರ್ಷ ಆದ್ಮೇಲೆ ಮತ್ತೆ ಬೇರೆ ಟಾರ್ಗೆಟ್ಸ್ ಬಂದಿರ್ತವೆ. ಅವ್ರು ಕೆಲವೊಬ್ಬರು ಯೂಟ್ಯೂಬಲ್ಲಿ ತೋರಿಸ್ದಂಗೆ, ಮೂವಿಯಲ್ಲಿ ತೋರಿಸ್ದಂಗೆ ಗಂಡ ಹೆಂಡತಿ ಗಿಡ ಸುತ್ತಕೊಂಡು ಹಾಡು ಹೇಳ್ತಾ ಅಂಥದ್ದೇನು ಇರೋದಿಲ್ಲ. ನಾವು ಕರೆಂಟ್ ಇರಲೇಬಾರ್ದು ನಾವು ಹೋದಲ್ಲಿ ಅಂತ ಬಯಸಿ, ನಾವು ಇನ್ನೂ ಆದರೂ ಕರೆಂಟ್ ಇಲ್ಲ ನಮಗೆ. ನಾವು 6-7 ವರ್ಷ ಆಯಿತು ಕರೆಂಟ್ ಇಲ್ಲದೆ ಬದುಕ್ತಾ ಇದ್ದೀವಿ. ನಮ್ಮಲ್ಲಿ ಫ್ರಿಜ್ ಇಲ್ಲ, ಮಿಕ್ಸಿ ಇಲ್ಲ, TV ಇಲ್ಲ. ಆದರೆ ನಮ್ಮಲ್ಲಿ ಆಕಾಶ ಇದೆ, ಭೂಮಿ ಇದೆ, ಗಿಡ ಇದೆ, ಪಕ್ಷಿ ಇದೆ, ಪ್ರಾಣಿ ಇದೆ, ಕೆರೆ ಇದೆ. ಸಿಟಿಯಲ್ಲಿ ಇದ್ದು ಕೂಡ ಬಹಳ ಜನ 100 ವರ್ಷ 120 ವರ್ಷ ಬದುಕೋದು ನಾವು ನೋಡ್ಬೋದು, ಆಯಿತಾ. ಹಳ್ಳಿಯಲ್ಲಿ ಕೂಡ 10 ವರ್ಷಕ್ಕೆ 20 ವರ್ಷಕ್ಕೆ ಪ್ರಾಣ ಬಿಡೋದು ನಾವು ನೋಡ್ತೀವಿ. ಸೊ ಇದು ಸಿಟಿಗೆ ಅಥವಾ ಹಳ್ಳಿಗೆ ಇದು ಸಂಬಂಧಪಟ್ಟ ವಿಷಯ ಇಲ್ಲ, ಇದು ವೈಯಕ್ತಿಕ, ಆಯಿತಾ, ನಮ್ಮ ಚಾಯ್ಸ್ ಇದ್ದಂಗೆ. ಸಿಟಿಯಲ್ಲಿ ಕೂಡ ತರಕಾರಿ ಮಾಳಿಗೆ ಮೇಲೆ, ಬಾಲ್ಕೊನಿಯಲ್ಲಿ, ಹಿತ್ತಲಲ್ಲಿ ಆರಾಮಾಗಿ ಬೆಳೆಸ್ಬೋದು. ಇಲ್ಲ ನಿಮ್ಮ ಮನೆಯಲ್ಲಿ ಜಾಗ ಇಲ್ಲ ಅಂದರೆ ಒಂದು 5-8 ಜನರ ಗುಂಪು ಮಾಡಿ, ಸಿಟಿಯಿಂದ ಸ್ವಲ್ಪ ಸಮೀಪ ಇರೋ ಒಬ್ಬರು ರೈತರಿಗೆ ಹುಡುಕ್ರಿ. ಅವ್ರ ಹತ್ರ 1 ಗುಂಟೆ 2 ಗುಂಟೆ ಜಾಗದಲ್ಲಿ ನೀವು ಬೇಕಾಗಿರೋದು ಬೆಳೆಸಿ ಹೋಗಿ ಅಲ್ಲಿ. ಇಲ್ಲ ಅವರಿಗೆ ಬೆಳೆಸ್ಕೊಡಕ್ಕೆ ಹೇಳಿ, ಅವ್ರಿಗೆ ಒಂದು ಒಳ್ಳೆ ರೇಟ್ ಕೊಡ್ತಾರೆ ಅವರು. ಜಾಗ ತಗೊಳ್ಳಿ, ಅದಕ್ಕೆ ಬೇಲಿ ಹಾಕಿ, ಅದಕ್ಕೆ ಗಿಡ ನೆಡಿ. ಸೊ ಇದೆಲ್ಲ ಮಾಡಬೇಕಾದ್ರೆ ಆ ಕಡೆ ಒಬ್ರಿಗೊಬ್ರಿಗೆ ನಂಬಿಸಿ ಒಪ್ಪಿಸಿ ಅದೇನೇನು ಮಾಡ್ತೀರಿ ಮಾಡಿ. ನಿಮ್ಮ ಕೆಲಸ, ನೀವು ಮಾಡ್ತಾ ಇರೋ ಕೆಲಸ ಬಿಡಬೇಕಂತಿಲ್ಲ, ಅದನ್ನು ಕಡಿಮೆ ಮಾಡಿಕೊಂಡು ಈ ಕಡೆ ಸ್ವಲ್ಪ ಶ್ರಮಪಟ್ಟು ಇದನ್ನು ಕಟ್ಕೋಬೋದು. ತೋಟಕ್ಕೆ ಬಂದ ತಕ್ಷಣ ಎಲ್ಲ ಹಗುರ ಆಗ್ತದೆ, ಈಸಿ ಆಗ್ತದೆ ಅಂತಿಲ್ಲ. ಇಲ್ಲಿ ಬೇರೆ ಥರದ ವರ್ಕ್ ಇರ್ತದೆ. ನೀವು ಮಾಡಿಟ್ಟ ಕೂಡಿಟ್ಟ ಎಲ್ಲ ದುಡ್ಡು ಒಂದೇ ಸರಿ ಸುರಿಬೇಡಿ. ದೊಡ್ಡ ಜಮೀನು ತೊಗೋತೀನಿ, ಬಿಲ್ಡಿಂಗ್ ಕಟ್ತೀನಿ, ಮಡ್ ಹೌಸ್ ಮಾಡ್ತೀನಿ, ಇಲ್ಲ, ಮಿನಿಮಲಿಸ್ಟ್ ಆಗಿ ಇರೋದಕ್ಕೆ ಪ್ರಯತ್ನ ಮಾಡಿ. ಸೊ ಸರಳ ಜೀವನ ಅಂತ ಏನೂ ಇರೋದಿಲ್ಲ, ನೀವು ಇದ್ದಲ್ಲೇ ಎಲ್ಲ ಸರಳವಾಗಿ ಒಂದೊಂದು ಸರಿಪಡಿಸ್ತಾ ಹೋದಂಗೆ ಅದೇ ಸರಳತೆ. ಇವತ್ತು ನಾನು ನಿನ್ನೆಗಿಂತ ಸರಳವಾಗಿ ಬದುಕ್ತಾ ಇದ್ದೇನೆ, ಇದೇ ಸರಳ ಜೀವನ. ಈಗ ಒಟ್ಟಾರೆ ಸರಳ ಜೀವನದ ಬಗ್ಗೆ ಸರ್, ಅಂದ್ರೆ ಈಗ ಸಿಟಿಯಲ್ಲಿ ಇರೋವಂಥವ್ರು ಅವ್ರು ಯಾವ ಥರ ಸರಳ ಜೀವನದಲ್ಲಿ ಇರ್ಬೋದು, ಮತ್ತು ಯಾರಾದರೂ ಈಗ ಈ ಥರ ಬಂದು ಇರ್ತೀನಿ ಮಾಡ್ತೀನಿ ಅಥವಾ ಯಾವುದೋ ಒಂದು ಹಳ್ಳಿ ಒಳಗೆ ಜೀವನ ಕಟ್ಕೋತೀನಿ ಅಂತ ಇರೋರು, ಅವ್ರು ಯಾವ ಥರ ಸಣ್ಣ ಅಂದ್ರೆ ಅವ್ರಿಗಿರುವಂಥ ಎಲ್ಲ ಬಂಧನಗಳನ್ನು ಹಂತವಾಗಿ ಬಿಡಿಸ್ಕೊಂಡು ಹಳ್ಳಿಗೆ ಬಂದು ಇರಬಹುದು. ನೋಡಿ, ಸಿಟಿಯಲ್ಲಿ ಇದ್ದು ಕೂಡ ಬಹಳ ಜನ 100 ವರ್ಷ 120 ವರ್ಷ ಬದುಕೋದು ನಾವು ನೋಡ್ಬೋದು, ಆಯಿತಾ. ಹಳ್ಳಿಯಲ್ಲಿ ಕೂಡ 10 ವರ್ಷಕ್ಕೆ 20 ವರ್ಷಕ್ಕೆ ಪ್ರಾಣ ಬಿಡೋದು ನಾವು ನೋಡ್ತೀವಿ. ಸೊ ಇದು ಸಿಟಿಗೆ ಅಥವಾ ಹಳ್ಳಿಗೆ ಇದು ಸಂಬಂಧಪಟ್ಟ ವಿಷಯ ಇಲ್ಲ, ಇದು ವೈಯಕ್ತಿಕ, ಆಯಿತಾ, ನಮ್ಮ ಚಾಯ್ಸ್ ಇದ್ದಂಗೆ. ಸೊ ನಾವು ಸಿಟಿಯಲ್ಲಿದ್ದಾಗ ಬೇರೆ ಚಾಲೆಂಜಸ್ ಇರ್ತದೆ, ಹಳ್ಳಿಯಲ್ಲಿದ್ದಾಗ ಬೇರೆ ಚಾಲೆಂಜಸ್ ಇರ್ತದೆ. ಹಳ್ಳಿಯಲ್ಲಿದ್ದಾಗ ಪ್ರಾಕೃತಿಕ ಶಕ್ತಿಗಳು ಸುಲಭವಾಗಿ ಲಭ್ಯವಿದೆ. ಬೆಳಕು, ಗಾಳಿ, ಭೂಮಿ ಸಂಪರ್ಕ, ಓಡಾಟ, ಬೆವರು, ಆಯಿತಾ, ಶಾರೀರಿಕ ಶ್ರಮ, ಸರಳ ಆಹಾರ, ಇದೆಲ್ಲ. ಆದರೆ ಅಲ್ಲಿ ಇನ್ನೂ ಬೇರೆ ಜಾತಿವಾದ, ಸಾಮಾಜಿಕ ತೊಂದರೆಗಳು, ಬಡತನ, ಕಾಲು ಎಳೆಯೋದಂತಾರಲ್ಲ, ಹಳ್ಳಿ ಒಳಗೆ ಒಂದು ಹೊಸ ಮನೆ ಕಟ್ಟೋದಂದ್ರೆ ಬಹಳ ಕಷ್ಟ, ಅದು ಒಂದು ಜನ್ರೇಷನ್ನೇ ಹೋಗ್ಬೇಕು, ಅದಕ್ಕೆ ಅಷ್ಟು ಕಷ್ಟ ಅದು. ಸಿಟಿ ಒಳಗೆ ಇದೆಲ್ಲ ಸಮಸ್ಯೆ ಇಲ್ಲ, ಆದರೆ ಅಲ್ಲಿ ಪ್ರಾಕೃತಿಕ ಶಕ್ತಿಗಳ ಕೊರತೆ ಇದೆ. ಸೊ ನೀವು ಅದನ್ನು ಅರ್ಥ ಮಾಡಿಕೊಂಡ್ರೆ, ಸಿಟಿಯಲ್ಲಿ ದಿನಾಲು ಸೂರ್ಯನ ಬೆಳಕು ಪಡೆಯೋದು, ವಾಕಿಂಗ್ ಹೋಗೋದು, ಮನೆಯಿಂದ ಹೊರಗೆ ವ್ಯಾಯಾಮಕ್ಕೆ ಹೋಗೋದು, ಒಳ್ಳೆ ಗಾಳಿ ಇದ್ದಲ್ಲಿ ಹೋಗಿ 1 ತಾಸು 2 ತಾಸು ಟೈಮ್ ಹಾಕಿ ಬರೋದು. ಆಹಾರದಲ್ಲಿ ಸರಳತೆ, ಸಿಟಿಯಲ್ಲಿ ಆಹಾರ ಕೆಡೋದು ಬಹಳ ಕಾಮನ್. ಎಲ್ಲ ಕಡೆ ಜಂಕ್ ಫುಡ್ ಇದೆ, ಕೆಟ್ಟ ಆಹಾರ ಇದೆ, ಫಾಸ್ಟ್ ಫುಡ್ ಇದೆ, ಎಲ್ಲರೂ ಫ್ರಿಜ್ ಯೂಸ್ ಮಾಡ್ತಾ ಇದ್ದಾರೆ, ಕುಕ್ಕರ್ ಯೂಸ್ ಮಾಡ್ತಾ ಇದ್ದಾರೆ. ಸೊ ಇದನ್ನೆಲ್ಲ ಸ್ವಲ್ಪ ಅರಿತುಕೊಂಡ್ರೆ ಸಿಟಿಯಲ್ಲಿ ಕೂಡ ಬಹಳ ಸರಳವಾಗಿ ಆರಾಮಾಗಿ ಬದುಕಬಹುದು. ಎಲ್ಲರೂ ಸಿಟಿ ಮನೆ ಬಿಟ್ಟು ಕಾಡಿಗೆ ಬರ್ಬೇಕಂತಿಲ್ಲ. ಸಿಟಿಯಲ್ಲಿ ಕೂಡ ತರಕಾರಿ ಮಾಳಿಗೆ ಮೇಲೆ, ಬಾಲ್ಕೊನಿಯಲ್ಲಿ, ಹಿತ್ತಲಲ್ಲಿ ಆರಾಮಾಗಿ ಬೆಳೆಸ್ಬೋದು. ಇಲ್ಲ ನಿಮ್ಮ ಮನೆಯಲ್ಲಿ ಜಾಗ ಇಲ್ಲ ಅಂದರೆ ಒಂದು 5-8 ಜನರ ಗುಂಪು ಮಾಡಿ, ಸಿಟಿಯಿಂದ ಸ್ವಲ್ಪ ಸಮೀಪ ಇರೋ ಒಬ್ಬರು ರೈತರಿಗೆ ಹುಡುಕ್ರಿ. ಅವ್ರ ಹತ್ರ 1 ಗುಂಟೆ 2 ಗುಂಟೆ ಜಾಗದಲ್ಲಿ ನಿಮಗೆ ಬೇಕಾಗಿರೋದು ಬೆಳೆಸಿ ಹೋಗಿ ಅಲ್ಲಿ. ಇಲ್ಲ ಅವರಿಗೆ ಬೆಳೆಸ್ಕೊಡಕ್ಕೆ ಹೇಳಿ, ಅವ್ರಿಗೆ ಒಂದು ಒಳ್ಳೆ ರೇಟ್ ಕೊಡ್ತಾರೆ ಅವರು. ಈ ಥರ ವ್ಯವಸ್ಥೆಗಳು ಮಾಡ್ಕೋಬಹುದು, ಆಯಿತಾ. ಈಗ ಸಿಟಿಯಲ್ಲಿರೋರು ಕೆಲವೊಬ್ಬರು ಸುಮಾರು ವರ್ಷದಿಂದ ಏನೋ ಕೆಲಸದ ಒತ್ತಡದಿಂದ ಅಥವಾ ಮಾನಸಿಕ ಹಿಂಸೆಯಿಂದ ಅಥವಾ ಆರೋಗ್ಯದ ಸಮಸ್ಯೆಯಿಂದ ಅಥವಾ ಮನೆಯಲ್ಲಿ ಏನೋ
ಚಿಕ್ಕವರಿದ್ದಾಗಿಂದ ಡಿಸ್ಫಂಕ್ಷನಲ್ ಫ್ಯಾಮಿಲಿ ಅಂತ ಹೇಳ್ತಾರೆ ಅದಕ್ಕೆ, ಚೈಲ್ಡ್ಹುಡ್ ಅಬ್ಯೂಸ್ ಆಗಿದೆಯೋ ಇಂಥ ಏನಾದರೂ ಆದರೆ ಅವರಲ್ಲಿ ಹೋಗಿ ಕಾಡಲ್ಲಿ ಇರಬೇಕು, ತೋಟದಾಗಿರ್ಬೇಕು, ಹೊಲದಾಗ, ಈ ಥರ ಬಯಕೆ ಬರ್ತದೆ. ಅಲ್ಲಿ ಹಿಂಸೆ ಆದಷ್ಟು ಅಲ್ಲಿಂದ ದೂರ ಹೋಗ್ಬೇಕು ಅನ್ನೋ ಬಯಕೆ ಬರ್ತದೆ. ಸೊ ಇದಕ್ಕೆ ಮೊದಲನೇ ಹಂತ ಏನಂದ್ರೆ ಗಂಡ ಹೆಂಡತಿ ಒಪ್ಕೋಬೇಕು. ಫಸ್ಟ್ ಒಂದಕ್ಕೊಂದಿದ್ದು ಅರ್ಥ ಮಾಡ್ಕೋಬೇಕು. ಅದರಲ್ಲಿ ಯಾರಿಗೆ ಒಬ್ಬರಿಗೆ ಒಪ್ಪಿಗೆ ಇಲ್ಲ ಅಂದ್ರೆ ಇದು ಸಾಧ್ಯ ಇಲ್ಲ. ನೆಕ್ಸ್ಟ್, ಮಕ್ಕಳ ಬಗ್ಗೆ ಅಷ್ಟು ಭಯ ಪಡೋದು ಬೇಡ. ಅವ್ರ ಹತ್ರ ಟೈಮ್ ಇದೆ, ಮಕ್ಕಳ ಹತ್ರ ಟೈಮ್ ಇದೆ. ಅಲ್ಲಿ ಶಾಲೆ ಆಗಿರ್ಬೋದು, ಸಮಸ್ಯೆ ಇಲ್ಲ. ಇಲ್ಲಿ ಕೂಡ ಶಾಲೆ ಇದಾವೆ, ಅಥವಾ 1 year ಗ್ಯಾಪ್ ಆದ್ರೂ ಏನು ಪರವಾಗಿಲ್ಲ, ಆಯ್ತಾ. ಸೊ ಮಕ್ಕಳ ಶಾಲೆ ಇದೆ, 10 ವರ್ಷ ಆದ್ಮೇಲೆ ಮಾಡೋಣ, 20, ಆ ಥರ ಅದು ಸಂಭವ ಇಲ್ಲ. 10 ವರ್ಷ ಆದ್ಮೇಲೆ ಮತ್ತೆ ಬೇರೆ ಟಾರ್ಗೆಟ್ಸ್ ಬಂದಿರ್ತವೆ. ಅವ್ರದ್ದು ಮದುವೆ ಮಾಡೋಣ ಅಂತ ಬರ್ತದೆ. ಮೂರನೇದು, ನಿಮ್ಮ ಸಮೀಪ ಇದ್ದವರು, ತಂದೆ ತಾಯಿ, ಅಣ್ಣ ತಮ್ಮ ತಂಗಿ ಇವರೆಲ್ಲ ಇದ್ದಾರೆ, ಅವರಿಗೆ ಕೂತ್ಕೊಂಡು ಅವ್ರ ಜೊತೆ ಒಂದು ಚರ್ಚೆ ಮಾಡಿಕೊಂಡು, ಇದು ಈ ತರ ನಾನು ಬದುಕಬೇಕಂತ ಇದ್ದೀನಿ, ಆಯ್ತಾ, ಇದಕ್ಕೆಲ್ಲ ವ್ಯವಸ್ಥೆ ಮಾಡ್ಕೊಂಡಿದ್ದೀನಿ, ಅಲ್ಲಿ ಹೋಗಿ ಏನ್ ಕೆಲಸ ಮಾಡಬೇಕು, ಹೆಂಗ್ ಗಳಿಸ್ಬೇಕು, ಹೆಂಗಿರ್ಬೇಕು, ಸೊ ಇದು ದುಡುಕಿ ನಿರ್ಧಾರ ತಗೊಳ್ತಾ ಇಲ್ಲ, ನಾನು ಅರ್ಥ ಮಾಡ್ಕೊಂಡು ಈ ತರ ನಿರ್ಧಾರ ಮಾಡ್ತಾ ಇದ್ದೀನಿ ಅಂತ ಅವರಿಗೆ ಸ್ವಲ್ಪ ಕನ್ವಿನ್ಸ್ ಮಾಡಬೇಕು. ಅವರು ಸರಳವಾಗಿ ಒಪ್ಪೋದಿಲ್ಲ, ಆಯ್ತಾ. ಸೊ ಅವ್ರಿಗೆ ಏನ್ ಮಾಡ್ಬೇಕು, ಸ್ವಲ್ಪ ಈ ತರ ಯಾರಾದ್ರೂ ಬದುಕ್ತಾ ಇದ್ದಾರಾ, ಒಂದ್ 4-5 ಜನರ ಹತ್ರ ಕರ್ಕೊಂಡು ಹೋಗಿ ಅವರಿಗೆ, ಅವ್ರ ಜೊತೆ ಚರ್ಚೆ ಮಾಡ್ಲಿ, ನೋಡ್ಲಿ ಕಣ್ಣಾರೆ. ಅಲ್ಲಿ ಅಲ್ಲಿ ಮಕ್ಕಳು ಬೆಳೆದಿದ್ದಾರೆ, 15 ವರ್ಷ ಆಯ್ತು, 20 ವರ್ಷ ಆಯ್ತು, ಅಲ್ಲಿ 30 ವರ್ಷ ಆಯ್ತು, ಅವ್ರು ಬೆಳೆದು ಮತ್ತೆ ಅವ್ರ ಮದುವೆ ಆಗಿದೆ, ಮಕ್ಕಳಿದ್ದಾರೆ. ಸೊ ಇಂಥದ್ದೆಲ್ಲ ನೋಡಿದ್ಮೇಲೆ ಅವರಿಗೂ ಕೂಡ ಒಂದು ಭರವಸೆ ಬರ್ತದೆ, ಆಯ್ತಾ. ಇಲ್ಲ ಅಲ್ಲಿ ಘರ್ಷಣೆ ಆಗ್ಬೋದು, ಅವರು ನಿಮಗೆ ಬಹಳ ಏನಂತೀರಿ, ವಿರುದ್ಧವಾಗಿ ಜೋರು ಮಾಡೋ ಚಾನ್ಸಸ್ ಇರ್ತದೆ, ಅದ್ರದ್ದೇನೋ ಅರ್ಥ ಇಲ್ಲ. ಸೊ ಈ ತರ ನಿಧಾನಕ್ಕೆ ಮೊದಲು ಜಾಗ ತಗೊಳ್ಳಿ, ಅದಕ್ಕೆ ಬೇಲಿ ಹಾಕಿ, ಅದಕ್ಕೆ ಗಿಡ ನೆಡಿ. ಸೊ ಇದೆಲ್ಲ ಮಾಡ್ಬೇಕಾದ್ರೆ ಆ ಕಡೆ ಒಬ್ರಿಗೊಬ್ರಿಗೆ ನಂಬಿಸಿ ಒಪ್ಪಿಸಿ, ಅದೇನೇನು ಮಾಡ್ತಾರೆ ಮಾಡಿ. ನಿಮ್ಮ ಕೆಲಸ, ನೀವು ಮಾಡ್ತಾ ಇರೋ ಕೆಲಸ ಬಿಡ್ಬೇಕಂತಿಲ್ಲ, ಅದನ್ನು ಕಡಿಮೆ ಮಾಡಿಕೊಂಡು ಈ ಕಡೆ ಸ್ವಲ್ಪ ಶ್ರಮಪಟ್ಟು ಇದನ್ನು ಕಟ್ಕೋಬಹುದು. ಆಮೇಲೆ ನೀವು ಇಲ್ಲಿ ಬಂದು ಕೂಡ ಪ್ರತಿಯೊಂದು ಕೆಲಸ, ನಿಮ್ದೇನ್ ಬಿಸ್ನೆಸ್ ಇದೆ ಅದನ್ನ ಸ್ವಲ್ಪ ಆನ್ಲೈನ್ ಮಾಡ್ಬೋದು. ನಿಮ್ದು ಪ್ರಾಡಕ್ಟ್ ಇದ್ರೆ ಅದು ಇಲ್ಲಿ ಬಂದು ಇದ್ಕೊಂಡು ಕೂರಿಯರ್ ಮೂಲಕ ಕಳಿಸ್ಬೋದು, ಆಯ್ತಾ. ನೀವು ಟೋಟಲಿ ಆ ಕೆಲಸ ಬಿಟ್ಟು ಇಲ್ಲಿ ಬಂದು ನಾನು ಕೃಷಿ ಮಾಡ್ತೀನಿ ಅಂಥದ್ದೇನು ರ್ಯಾಡಿಕಲ್ ಮಾಡೋ ಅವಶ್ಯಕತೆ ಇಲ್ಲ, ಆಯ್ತಾ. ಈಗ ನಮ್ಮ ಈ ಪ್ರಾಡಕ್ಟ್ಸ್ ಎಲ್ಲ ಕಡೆ ಹೋಗ್ತದೆ, ಇಡೀ ದೇಶದಲ್ಲಿ ಹೋಗ್ತದೆ, ಬೇರೆ ದೇಶಕ್ಕೂ ಹೋಗ್ತದೆ. ಸೊ ನೀವು ಒಂದು ಒಳ್ಳೆ ಪ್ರಾಡಕ್ಟ್ ಮಾಡ್ತೀರಿ, ಒಂದು ಒಳ್ಳೆ ಸರ್ವಿಸ್ ಕೊಡ್ತೀರಿ ಅಂತಂದ್ರೆ ನೀವು ಎಲ್ಲಿದ್ಕೊಂಡು ಮಾಡ್ಬೋದು. ಒಂದೇ ಸರಿಗೆ ಮಾಡಕ್ ಹೋಗ್ಬೇಡಿ, ಸಡನ್ ಆಗಿ ಮಾಡಕ್ ಹೋಗ್ಬೇಡಿ. ಆದಷ್ಟು ಜನರ ಜೊತೆ ಭೇಟಿ ಮಾಡಿ, ಹೋಗಿ ಚರ್ಚೆ ಮಾಡಿ. ಸೊ ನಮ್ಮಂತವ್ರ ಹತ್ರ ನೀವು ಹೋದಾಗ ಕೆಲವೊಬ್ಬರು ಇರೋದಕ್ಕೆ ಅವಕಾಶ ಕೊಡ್ತಾರೆ, ಆಯ್ತಾ. ಕೆಲವೊಬ್ಬರು ವರ್ಕ್ಶಾಪ್ ಮಾಡ್ತಾರೆ ಇದ್ರ ಬಗ್ಗೆ, ಕೆಲವೊಬ್ಬರು ವಾಲಂಟರಿ ಸ್ಟೇ ಅಂತ ಕೊಡ್ತಾರೆ. ಅಂದ್ರೆ ನೀವು ಅವರ ತೋಟದಲ್ಲಿ ಹೋಗಿ ವಾಲಂಟರಿ ಆಗಿ ದುಡಿಬೇಕು, ಅವ್ರು ನಿಮಗೆ ಇರೋದಕ್ಕೆ ಮತ್ತೆ ಊಟ ಕೊಡ್ತಾರೆ. ಸೊ ಈ ತರ ಮಾಡಿ ಕಲ್ತ್ಕೊಂಡು ಚರ್ಚೆ ಮಾಡಿ ಅರ್ಥ ಮಾಡ್ಕೊಂಡು ನಿಧಾನಕ್ಕೆ ಮಾಡಿ. ಮತ್ತಿದು ತೋಟಕ್ಕೆ ಬಂದ ತಕ್ಷಣ ಎಲ್ಲ ಹಗುರ ಆಗ್ತದೆ, ಈಸಿ ಆಗ್ತದೆ ಅಂತಿಲ್ಲ. ಇಲ್ಲಿ ಬೇರೆ ತರದ ವರ್ಕ್ ಇರ್ತದೆ, ಇಲ್ಲಿ ಸ್ವಲ್ಪ ಫಿಸಿಕಲ್ ಲೈಫ್ ಇರ್ತದೆ, ಪ್ರತಿಯೊಂದಕ್ಕೆ ಸ್ವಲ್ಪ ಓಡಾಟ ಇರ್ತದೆ. ಇಲ್ಲಿ ಕೂಡ ಎಫರ್ಟ್ ಮಾಡಲೇಬೇಕಾಗ್ತದೆ. ಕೆಲವೊಬ್ಬರು ಯೂಟ್ಯೂಬಲ್ಲಿ ತೋರಿಸ್ದಂಗೆ, ಮೂವಿಯಲ್ಲಿ ತೋರಿಸ್ದಂಗೆ ಗಂಡ ಹೆಂಡತಿ ಗಿಡ ಸುತ್ಕೊಂಡು ಹಾಡು ಹೇಳ್ತಾ ಅಂಥದ್ದೇನು ಇರೋದಿಲ್ಲ, ಆಯ್ತಾ. ಸೊ ಬಟ್ ಇಲ್ಲಿ ಮಾಡಿರೋಂಥದ್ದೆಲ್ಲ ನಮಗೆ ಸಿಗ್ತಾ ಹೋಗ್ತದೆ. ನಾನು ನೌಕರಿಯಲ್ಲಿ ಮಾಡ್ತಾ ಇರೋದೆಲ್ಲ ಕಂಪನಿಗೆ ಹೋಗ್ತದೆ, ಇಲ್ಲ ಗೌರ್ಮೆಂಟ್ ಕೆಲಸ ಮಾಡ್ತಾ ಇರ್ಬೇಕಾದ್ರೆ ಎಲ್ಲ ಗೌರ್ಮೆಂಟ್ ಸಲುವಾಗಿ ಮಾಡ್ತಾ ಇರ್ತೀನಿ. ಬಟ್ ಇಲ್ಲಿ ಅದೇ ನಾನು ಗಿಡ ಹಚ್ಚಿದ್ರೆ 1 ವರ್ಷ ಅದನ್ನು ನೋಡ್ಕೊಂಡ್ರೆ 100 ವರ್ಷ ನನಗೆ ಅದು ಹಣ್ಣು ಕೊಡ್ತದೆ, ನೇರ ಕೊಡ್ತದೆ, ಸೌದೆ ಕೊಡ್ತದೆ. ಸೊ ಇಲ್ಲಿ ಮಾಡೋ ಪ್ರತಿಯೊಂದು ಕೆಲಸ ನನಗೆ ಉಪಯೋಗ ಆಗ್ತದೆ. ಮತ್ತೆ ಆದಷ್ಟು ನಿಮ್ಮ ಒಂದು ಜಾಗದಲ್ಲಿ ಇರಿ, ಸಣ್ಣ ಜಾಗ ಇದ್ದಷ್ಟು ಒಳ್ಳೆಯದು. 1/2 ಎಕರೆ ಬಹಳ ದೊಡ್ಡ ಜಾಗ, ಆಯ್ತಾ. ಮತ್ತೆ ಕೃಷಿ ಮಾಡಬೇಕು ಅನ್ನೋ ಒಂದು ಹಠ ಮಾಡಬೇಡಿ. ಕೃಷಿ ಸಣ್ಣವರಿದ್ದಾಗಿಂದ ಮಾಡ್ತಾ ಬಂದ್ರೆ ಆಗ್ತದೆ, ಆಮೇಲೆ ದೊಡ್ಡವರಾದಾಗ ಮಾಡೋದು ಕಷ್ಟ. ಹಣ್ಣು ತರಕಾರಿ ಬೆಳೆಸಿ ಇರೋ ಪ್ರಯತ್ನ ಮಾಡಿ ಸಾಕು, ಆಯ್ತಾ. ಮತ್ತೆ ನಿಮ್ದೇನು ಎಕ್ಸ್ಪರ್ಟೈಸ್ ಇದೆ, ನೀವು ಸಣ್ಣವರಿದ್ದಾಗಿಂದ ಏನು ಕಲ್ತಿದ್ದೀರಿ
ಅಲ್ಲಿ ಬಂದು ಕೂಡ ಅದನ್ನೇ ಮಾಡಿ ದುಡ್ಡು ಮಾಡಿ, ಆಯ್ತಾ. ಈ ತರ ಪ್ರಾಡಕ್ಟ್ಸ್ ಎಲ್ಲ ಆಮೇಲೆ ನಿಧಾನಕ್ಕೆ ತಾನಾಗೆ ಬರಕ್ ಶುರು ಆಗ್ತದೆ. ಫಸ್ಟ್ ಇಂದಾನೆ ಮಾಡಕ್ಕಾಗಲ್ಲ. ಈಗ ನೀವು 30 ವರ್ಷ ಏನೋ IT ಫೀಲ್ಡ್ ಅಲ್ಲಿ ಅದಿರಿ. ಸೊ ಇಲ್ಲಿ ಬಂದು ಅದೇ IT ಕೆಲಸ ಕಂಪ್ಯೂಟರ್ ಅಲ್ಲಿ ಲ್ಯಾಪ್ಟಾಪ್ ಅಲ್ಲಿ ಕೂತ್ಕೊಂಡು ದಿನಕ್ಕೆ 2 ತಾಸು ಮಾಡ್ಬೋದಲ್ಲ. ಅಲ್ಲಿ 12 ತಾಸು ಮಾಡ್ತಾ ಇದ್ದೀರಿ, ಇಲ್ಲಿ 2 ತಾಸು ಕೂತ್ಕೊಂಡು ವರ್ಕ್ ಫ್ರಮ್ ಹೋಮ್ ಮಾಡ್ಬೋದಲ್ಲ. ಸೊ ನಿಮ್ಮ ಫೈನಾನ್ಷಿಯಲ್ ಸೆಕ್ಯೂರಿಟಿ ಇರ್ತದೆ, ಅದರಿಂದ ಒಂದೇ ಸರಿ ಶಾಕ್ ಆಗೋದಿಲ್ಲ. ಮತ್ತೆ ನೀವು ಮಾಡಿಟ್ಟ ಕೂಡಿಟ್ಟ ಎಲ್ಲಾ ದುಡ್ಡು ಒಂದೇ ಸರಿ ಸುರಿಬೇಡಿ. ದೊಡ್ಡ ಜಮೀನು ತಗೋತೀನಿ, ಬಿಲ್ಡಿಂಗ್ ಕಟ್ತೀನಿ, ಮಡ್ ಹೌಸ್ ಮಾಡ್ತೀನಿ, ಇಲ್ಲ. ಮಿನಿಮಲಿಸ್ಟ್ ಆಗಿ ಇರೋದಕ್ಕೆ ಪ್ರಯತ್ನ ಮಾಡಿ. ಸೊ ನೀವು ಎಲ್ಲಿದ್ದೀರೋ, ಯಾವ ಸಿಟಿಯಲ್ಲಿದ್ದೀರೋ ಅಲ್ಲೇ ಮಿನಿಮಲಿಸಮ್ ಇಂಪ್ಲಿಮೆಂಟ್ ಮಾಡ್ಕೊಳ್ಳಿ. ಇವತ್ತಿನಿಂದನೇ ಅಲ್ಲಿ ಒಂದು ಬೇಕಾಗದೇ ಇರೋ ವಸ್ತುಗಳು, ಬಯಕೆಗಳು, ಆಸೆಗಳು, ಯೋಚನೆಗಳು ಬಿಡ್ತಾ ಹೋಗಿ, ಆಹಾರಗಳು ಬಿಡ್ತಾ ಹೋಗಿ. ಸೊ ಮೆಂಟಲಿ ಸರಳ ಜೀವನಕ್ಕೆ ರೆಡಿ ಆಗ್ತಾ ಹೋಗ್ತೀವಿ, ಆಯ್ತಾ. ನಾವು ಕರೆಂಟ್ ಇರಲೇಬಾರ್ದು ನಾವು ಹೋದಲ್ಲಿ ಅಂತ ಬಯಸಿ ನಾವು ಇನ್ನೂ ಆದ್ರೂ ಕರೆಂಟ್ ಇಲ್ಲ ನಮ್ಮ ಹತ್ರ. ನಾವು 6-7 ವರ್ಷ ಆಯ್ತು ಕರೆಂಟ್ ಇಲ್ಲದೆ ಬದುಕ್ತಾ ಇದ್ದೀವಿ. ನಮ್ಮಲ್ಲಿ ಫ್ರಿಡ್ಜ್ ಇಲ್ಲ, ಮಿಕ್ಸಿ ಇಲ್ಲ, ಟಿವಿ ಇಲ್ಲ. ಆದ್ರೆ ನಮ್ಮಲ್ಲಿ ಆಕಾಶ ಇದೆ, ಭೂಮಿ ಇದೆ, ಗಿಡ ಇದೆ, ಪಕ್ಷಿ ಇದೆ, ಪ್ರಾಣಿ ಇದೆ, ಕೆರೆ ಇದೆ. ಆಯ್ತಾ. ಸೊ ಹೀಗೆ ನೀವು ಅಲ್ಲಿ ಏನ್ ಬಿಟ್ಟು ಬರ್ತೀರಿ, ಅದರ ಜಾಗದಲ್ಲಿ ಇಲ್ಲಿ ಪ್ರಕೃತಿ ನಿಮಗೆ ಇನ್ನೂ ಬೇರೆ ಒಳ್ಳೆ ಸಾಧನಗಳು ಕೊಡ್ತದೆ. ಕಾರ್ ಇತ್ತು ನಮ್ಮ ಹತ್ರ, ಸಿಕ್ಕಾಪಟ್ಟೆ ಓಡಾಡ್ತಾ ಇದ್ವಿ. ಕಾರು ಈಗ ಇಟ್ಟಿಲ್ಲ, ನಾವು ತೆಗೆದಾಕ್ಬಿಟ್ಟಿವಿ. ಬೈಕ್ ಇದೆ, ಅದು ತೆಗಿಬೇಕು ಅಂತ ಮನಸ್ಸಲ್ಲಿ ನಡೀತಾ ಇರ್ತದೆ. ಬೈಕು ಬಿಟ್ಟಿದ್ದೆ ಒಂದು ವರ್ಷ ಬಸ್ಸಲ್ಲಿ ಓಡಾಡಿದ್ದೀನಿ. ಬಟ್ ಸ್ವಲ್ಪ ಸಣ್ಣ ಪುಟ್ಟ ಶಾಪಿಂಗ್ ಇರ್ತಲ್ಲ, ಏನೋ ಸಂತೆಗೆ ಹೋಗೋದು ಅಂಥದ್ದು ಕಷ್ಟ ಆಗತ್ತಿತ್ತು. ಆಮೇಲೆ ಮಧ್ಯದಲ್ಲಿ ಮೊಬೈಲ್ ಕೂಡ ಒಂದು ವರ್ಷ ತೆಗೆದಾಕಿದ್ವಿ. ಮೊಬೈಲ್. ಸೊ ಈ ತರ ಮತ್ತೆ ನಿಮಗೆ ಆದಂಗೆ ಮಾಡಕ್ ನೋಡ್ಬೇಕು. ನಿಮ್ಮ ಮನಸ್ಥಿತಿ, ಪರಿಸ್ಥಿತಿ, ನಿಮಗೆ ಏನು ಅವಶ್ಯಕತೆ ಇದೆಯೋ ಅದ್ರ ಪ್ರಕಾರ ಮಾಡಕ್ ನೋಡಿ, ಬೇರೆಯವ್ರಿಗೆ ನೋಡಿ ಮಾಡಬೇಡಿ. ಇದು ಕಾಪಿ ಮಾಡುವಂತ ಜೀವನ ಶೈಲಿ ಇಲ್ಲ. ಇದು ನೋಡಿ ಕಲಿತು ನನ್ನ ಕೊರತೆಗಳು ಎಲ್ಲಿ ಏನೇನಿದೆ ಅದನ್ನು ನಾನು ಸರಿಪಡಿಸ್ಕೊಳ್ಳೋದು ಹಿಂಗೆ ಅಂತ. ಸೊ ಎಲ್ಲರದು ಯುನೀಕ್ ಇರ್ತದೆ, ಬೇರೆಯವ್ರದ್ದು. ಹೋಮ್ ಸ್ಕೂಲಿಂಗ್ ಒಂದು ಮಾಡೆಲ್ ಇಲ್ಲ, ಎಲ್ಲರದು ಹೋಮ್ ಸ್ಕೂಲಿಂಗ್ ಮಾಡೆಲ್ ಬೇರೆ. ಸ್ಕೂಲಿಂಗ್ ಮಾಡೆಲ್ ಒಂದೇ ಇರ್ತದೆ, ಸಿಟಿ ಜೀವನ ಒಂದೇ ತರ ಇರ್ತದೆ, ಜಾಬ್ ಲೈಫ್ ಒಂದೇ ತರ ಇರ್ತದೆ. ಬಟ್ ಇದು ಆಲ್ಟರ್ನೇಟಿವ್ ಲೈಫ್ ಇದೆಯಲ್ಲ, ಇದು ನೀವು ನಿಮ್ಮ ಕೈಯಾರೆ ಕಟ್ಟಿರೋ ಯುನೀಕ್ ಲೈಫ್, ಆಯ್ತಾ. ನಾನು ಈ ಗಿಡ ಹಾಕಿದ್ದೀನಿ, ನೀವು ಈ ಗಿಡ ಹಾಕ್ಬೇಕಂತಿಲ್ಲ, ನಿಮ್ಮ ಇಚ್ಛೆ. ನಾನು ಅರಳಿ ಮರ ಹಾಕಿದ್ದೀನಿ, ನಿಮ್ಮ ಇಚ್ಛೆ, ಆಯ್ತಾ. ನಾನು ಇದು ಕಷಾಯ ಮಾಡಿ ಕೊಡ್ತಾ ಇದ್ದೀನಿ, ಸೊ ನೀವು ಮಾಡ್ತಿರೋ ಇಲ್ಲ ಗೊತ್ತಿಲ್ಲ, ನಿಮ್ಮ ಇಚ್ಛೆ. ಹಿಂಗೆ ನಾವು ಸಣ್ಣ ರೂಮ್ ಕಟ್ಕೊಂಡಿದ್ದೀವಿ, ಸೊ ಗೊತ್ತಿಲ್ಲ, ನಿಮಗೆ ದೊಡ್ಡ ಮನೆ ಹಾಕ್ಬೇಕಂತ ಅನಿಸ್ಬೋದು. ಆದರೆ ದೊಡ್ಡ ಮನೆ ಹಾಕಿದ ತಕ್ಷಣ ಮೇಂಟೆನೆನ್ಸ್ ಹೆಚ್ಚಿಗಾಗ್ತದೆ. ಸೊ ಒಂದು ಸಣ್ಣದು ಕಟ್ಕೊಳ್ಳಿ, ಅದು ಮತ್ತೆ ಇಲ್ಲಿ ಬಂದು ನೀವು ಇರಕ್ ಶುರು ಮಾಡಿದಾಗ ಅವಶ್ಯಕತೆ ಬೇಕು ಅನ್ಸ್ದಂಗ ಮತ್ತೆ ದೊಡ್ಡದು ಮಾಡ್ಕೊಳ್ಳಿ, ಪರವಾಗಿಲ್ಲ. ಮೊದಲೇ ಎಲ್ಲ ರೆಡಿ ಮಾಡಕ್ ಹೋಗ್ಬೇಡಿ ಹಿಂಗೆ. ಮತ್ತೆ ಲೋಕಲ್ ಇರೋ ಜನರ ಜೊತೆ ಮೊದಲು ಸಂಬಂಧ ಬೆಳೆಸಿ. ನಾವು ಈಗ ಲೋಕಲ್ ಇಲ್ಲಿ ನಮಗೆ ಯಾರು ಗೊತ್ತಿರ್ಲಿಲ್ಲ, ಸೊ ನಾವೇನ್ ಮಾಡಿದ್ವಿ, ಧಾರವಾಡಲ್ಲಿದ್ದಾಗಿಂದನೇ ಆ ಟ್ರಿಕ್ ಯೂಸ್ ಮಾಡಿದ್ವಿ ನಾವು. ಫಸ್ಟ್ ಏಡ್ ಕಿಟ್ ಇಟ್ಟಿರ್ತೀನಿ ನಾನು, ಇಲ್ಲಿ ಆಸ್ಪತ್ರೆ ಇಲ್ಲ. ಸೊ ಫಸ್ಟ್ ಏಡ್ ಏನಾದರೂ ಆದರೆ, ಅವರಿಗೆ ತಲೆ ಸುತ್ತಾ ಇದೆ, ಅನಿಮಿಕ್ ಬಹಳ ಜನ, ಏನೋ ಜ್ವರ, ನೆಗಡಿ, ಕೆಮ್ಮು, ಕೈಕಾಲು ನೋವು, ಗಜಕರ್ಣ, ಇಂಥದ್ದು ಏನಾದರೂ ಆದರೆ ನಮ್ಮ ಹತ್ರ ಬಂದರೆ ಫ್ರೀಯಾಗಿ ನಾನು ಅವ್ರಿಗೆ ಮಾಡಿಕೊಡ್ತೀನಿ. ನಂದೇನು 50 ರೂಪಾಯಿ ಹೋಗ್ತದೆ, ಆದರೆ ಅವ್ರ ಜೊತೆ ಒಂದು ಸಂಬಂಧ ಬೀಳ್ತು. ಸೊ ವೈದ್ಯರಿಗೆ ಮತ್ತೆ ಗುರುಗಳಿಗೆ ಜನರು ಯಾವತ್ತೂ ಏನಂತೀರಿ ಹಾರ್ಮ್ ಮಾಡೋದಿಲ್ಲ, ಆಯ್ತಾ, ಹೊಸ ಜಾಗದಲ್ಲಿ ಹೋದಾಗ. ಸೊ ಅವ್ರ ಸಲುವಾಗಿ ಒಂದು ಏನಾದರೂ ನೀವು ಸೇವೆ ಅಂತ ಇಟ್ಕೋಬೇಕು. ಲೋಕಲ್ ಜನ ಬೆಳಗ್ಗೆ ಬರ್ತಾರೆ, ಅವರಿಗೆ ಫ್ರೀಯಾಗಿ ಔಷಧಿ ಮಾಡ್ಕೊಡ್ತೀವಿ. ಸೊ ನಮಗೆ ಅದರಿಂದ ಸೇಫ್ಟಿ. ನಮ್ದೇನೋ ಕೆಲಸ ಇದ್ದಾಗ ಅವ್ರು ಬರ್ತಾರೆ. ಇಲ್ಲ, ಬಹಳ ಕಷ್ಟ ಇದೆ ಜನರ ಜೊತೆ ಕನೆಕ್ಷನ್ ಮಾಡ್ಕೊಳ್ಳೋದು. ನಾವು ಅಷ್ಟು ದಿವಸ ಕಾಲೇಜಲ್ಲಿ ಇದ್ದೀವಿ, ಸಿಟಿಯಲ್ಲಿ ಇದ್ದೀವಿ, ಊರಲ್ಲಿ ಇದೀವಿ, ಅದನ್ನ ತಲೆ ಕೆಟ್ಟು ಈ ಕಡೆ ಬರ್ತಾ ಇದೀವಿ. ಯಾಕೆ ತಲೆ ಕೆಡ್ತಾ ಇದೆ? ಅದು ಕಷ್ಟ ಇದೆ ಹೊಂದ್ಕೊಂಡಿರೋದು. ಸೊ ಇಲ್ಲಿ ಹೆಂಗೆ ಆಟೋಮೆಟಿಕ್ ಆಗ್ತದೆ, ಇಲ್ಲೂ ಅದೇ ಜನ ಇರ್ತಾರೆ. ಸೊ ನಾವು ಏನಾದರೂ ಒಂದು ಸೇವೆ ಕೊಡ್ಬೋದು ಅವ್ರಿಗೆ. ನೀವು ಟೀಚರ್ ಇದ್ರಂತ ಇಟ್ಕೊಳ್ರಿ, ಇಂಗ್ಲಿಷ್ ಕೋಚಿಂಗ್ ಅಂತ ಇಟ್ಕೊಳ್ಳಿ. ಸುಮ್ಮನೆ ದಿನಾಲು ಒಂದು ಅರ್ಧ ಗಂಟೆ ಹೋಗಿ ಮಕ್ಕಳಿಗೆ ಕೂರಿಸಿ ಇಂಗ್ಲಿಷ್ ಕಲಿಸಿ, ಅವ್ರು ಬಹಳ ರೆಸ್ಪೆಕ್ಟ್ ಕೊಡ್ತಾರೆ.
ನೀವು ಇಂಜಿನಿಯರ್ ಇದ್ದೀರಂತ ಇಟ್ಕೊಳ್ರಿ, ಊರಾಗಿಂದ ಪ್ರತಿಯೊಂದು ಏನಾದರೂ ಕಂಪ್ಯೂಟ್ರಲ್ಲಿ ಏನಾದರೂ ಸಮಸ್ಯೆ ಬಂದರೆ ಇಲ್ಲಿ ಬಾ ಮಾಡ್ಕೊಡ್ತೀನಿ, ಏನೋ ಟಿಕೆಟ್ ಬುಕ್ ಮಾಡೋದಿದೆ, ಡೌನ್ಲೋಡ್ ಮಾಡೋದಿದೆ, ಏನೋ ರಿಚಾರ್ಜ್ ಮಾಡೋದಿದೆ, ಆಯಿತಾ. ಅವ್ರಿಗೆ ಅದು ಭಾಳ ದೊಡ್ಡ ಕೆಲಸ. ಅವ್ರಿಗೆ ಸಿಟಿಗೆ ಹೋಗ್ಬೇಕು ಅವರು. ಸೊ ನಿಮಗೆ ಟಕ್ಕನ್ ನಿಮ್ಮ ಮೊಬೈಲಲ್ಲೇ ಆಗ್ತದೆ. ಯು ಕ್ಯಾನ್ ಆಲ್ವೇಸ್ ಗಿವ್ ಸಮ್ ಸರ್ವಿಸ್ ಟು ಕ್ರಿಯೇಟ್ ದಟ್ ಕೋಆಪರೇಷನ್. ಸೊ ಸರಳ ಜೀವನ ಅಂತ ಏನೂ ಇರೋದಿಲ್ಲ. ನೀವು ಇದ್ದಲ್ಲೇ ಎಲ್ಲ ಸರಳವಾಗಿ ಒಂದೊಂದು ಸರಿಪಡಿಸ್ತಾ ಹೋದಂಗೆ ಅದೇ ಸರಳತೆ. ಇವತ್ತು ನಾನು ನಿನ್ನೆಗಿಂತ ಸರಳವಾಗಿ ಬದುಕ್ತಾ ಇದ್ದೇನೆ, ಇದೇ ಸರಳ ಜೀವನ, ಆಯ್ತಾ. ಅದೊಂದು ಫೈನಲ್ ಗುರಿ ಟಾರ್ಗೆಟ್ ಇರೋದಿಲ್ಲ ಅದ್ರಲ್ಲಿ, ಆಯ್ತಾ. ನಿನ್ನೆಗಿಂತ ಇವತ್ತು ಸ್ವಲ್ಪ ಸರಳತೆ. ನನಗೆ ಇವತ್ತು ಏನೋ ಗೊತ್ತಾಯ್ತು, ಇದು ಸರಿ ಇಲ್ಲ ಅಂತ, ಅದು ಬಿಟ್ಟೆ, ಇದೇ ಸರಳತೆ.